ಅಯ್ಯಪ್ಪ, ಈ ಉಪ್ಪಿಟ್ಟು ತಿಂದಿದ್ಕೂ ಅದಕ್ಕೂ ಹೊಟ್ಟೆಗೆಲ್ಲ ಗುಡ ಗುಡ ಅನ್ನಂಗಾಗುತ್ತೆ ಅಮ್ಮ. ಅಯ್ಯೋ, ಥೂ, ಇದೇನಪ್ಪ ಇದು? ಹೂಸ್ ಬೇರೆ ಬತ್ತಾ ಇದ್ದಾವೆ. ಅದು ವಾಸನೆ, ನನಗೆ ವಾಸನೆ ತಡ್ಕೊಂಬಕ್ಕಾಗಲ್ಲ. ಸದ್ಯ ಮನೆಯಾಗಿ ಯಾರೂ ಇಲ್ವಲ್ಲ. ಹಾಂ, ಆ ಕಾಳಿ ನಾನು ಬೇಡ ಬೇಡ ಅಂದರೂ ಕೇಳಲಿಲ್ಲ. ಉಪ್ಪಿಟ್ಟು ಕೇಸರಿ ಬಾತು ತಿನ್ನು ಅಂತ ತಿನ್ಸಿಳು. ಆ ದೇವಿ ಬೇರೆ ಒಂದು ತಟ್ಟೆ ಹಾಕ್ಯಮ್ಮನ್ ಕೊಟ್ಲು. ಹೋದ್ರೆ ಹೋಗ್ಲಿ, ಬೇಜಾರು ಮಾಡ್ಕೊಂತಾರಲ್ಲ ಅಂತನ ತಿಂದೆ. ಅಯ್ಯೋ, ತಿಂದಿದ್ದಕ್ಕೆ ನನ್ನ ಪರಿಸ್ಥಿತಿ ಅಮ್ಮ. ಯಪ್ಪ, ತೂ ಗಬ್ಬು ವಾಸನೆ. ಇವಪ್ಪ ಯಾವ್ದಲ್ಲ ಹಿಂಗೆ ಡರ್ರೋ ಬರ್ರೋ ಅಂತ ಊಸ್ ಬಿಡ್ಕೊಂಡ್ ಮನೆ ಕೇಳೈತೆ. ತೂ ಕಾವೇರಿ, ಮೂಗ್ ಮುಚ್ಚ, ಗಬ್ಬು ವಾಸನೆ ಬತ್ತೈತೆ. ಇವಪ್ಪ ಯಾಕೆ ಇವತ್ತು ಹಿಂಗ್ ಊಸ್ ಬಿಡ್ತೈತೆ? ತೂ ಯಪ್ಪ ಯಪ್ಪ, ಇದು ಯಾಕಪ್ಪ ಇದು ಹಿಂಗ್ ಊಸ್ ಬಿಡ್ತಾ ಇದೆಯಾ? ತೂ ಗಬ್ಬು ವಾಸನೆ, ಹೋಗು ಕಕ್ಕ ಮಾಡ್ಬರೋಗು. ನೀನ್ ಕಕ್ಕ ಮಾಡಕ್ ಹೋಗಿಲ್ಲ ಅನ್ಸುತ್ತೆ, ಅದಕ್ಕೆ ಹಿಂಗ್ ವಾಸನೆ. ಥೂ, ಹಸಿಸಿ ಕುಡಿಯಕ್ಕಾಗಲ್ಲಪ್ಪ. ತೂ ಕಾವೇರಿ, ಬಾರೆ ನಾವು ಹಸಕ್ ಹೋಗೋಣ. ಗಬ್ಬು ವಾಸನೆ, ಥೂ. ಏಯ್, ಇದು ಯಾರ ಇದು ಹಿಂಗೆ ಕೆಟ್ಟು ಊಸ್ ಬಿಡ್ತಿರೋದು? ಏಯ್ ಪದ್ದು, ನೀನೇನೆ ಅಡ್ಸರ ಬಡ್ಸರ ತಿಂದು ಒಟ್ಟು ಊಸ್ ಬಿಡ್ತಾ ಇದ್ಯಾ? ಹೋಗಿ ಹೋಗಿ ಎತ್ತು ಬರಕ್ ಹೋಗಿ, ಮೊದ್ಲು ಹೋಗಿ. ಹಾ ಅಜ್ಜಿ, ನಾನಲ್ಲ, ಅಪ್ಪಯ್ಯ ಊಸ್ ಬಿಡ್ತಿರೋದು. ಅವಾಗಿಂದ ಊಸ್ ಬಿಡ್ತಾ ಇದ್ದೆ, ಕೆಟ್ಟು ಆಸ್ತಿ. ಹೇಳಿರು ಕಕ್ಕ ಮಾಡಕ್ ಹೋಗೇ ಇಲ್ಲ ನೋಡು. ನೀನಾದ್ರೂ ಹೇಳು. ನಿಮ್ಮ ಅಪ್ಪಯ್ಯನ? ಥೂ, ಇವ್ನಿಗೆ ಏನ್ ಬಂದು ಇಂಥವ್ರುವಾಗ ಎಂದೆಂದೂ ಹಿಂಗ್ ಮಾಡ್ದಾನೆ ಅಲ್ಲ. ಅಲ್ಲ, ಇಷ್ಟೊಂದು ವಯಸ್ಸಾದ್ಮೇಲೆ ಹಿಂಗೆಲ್ಲ ಮಾಡ್ಕೊಂಡವನಲ್ಲ, ಹೊಟ್ಟೆ ಕೆಡಿಸ್ಕೊಂಡವನಲ್ಲ. ಅದು ಯಾಕೆ ತಿನ್ನೋ ಏನ್ ಕತ್ಯ? ಇರು, ಹೋಗಿತೀನಿ. ಎದ್ದು ಮೊದ್ಲು ಹೋಗಿ ನೀರ್ ಕಡಿಕೆ ಅಂತಾನೆ. ಈ ಸಿದ್ಧ ನಾಸಿ ಕೆಟ್ಟನಿ, ಹಿಂಗೇನೋ ಡರೋ ಬರ್ರೋ ಅಂತ ಊಸ್ ಬಿಡ್ತಾ ಇದೆಯಲ್ಲ ಗಬ್ಬುನ ಆತ. ಎದ್ದು ಹೋಗ ಆಸಕ್ಕೆ, ಇದರ ಮ್ಯಾಕೆ ಇನ್ನ ಮನೆ ಕೇಂಡವ ನಂಗೇನು. ಅಯ್ಯೋ, ಈ ಕಾಳಿ ದೇವಿ ಸೇರ್ಕೊಂಡು ನನಗೆ ಉಪ್ಪಿಟ್ಟು ತಿನ್ನಿಸಿ ಬೇಡ ಅಮ್ಮ. ಅಯ್ಯೋ, ಇವ್ರು ಬೇರೆ ಕಾಟ. ಅಯ್ಯೋ, ಯಾಕೋ ನೀರು ಕಡಿಗೆ ಹೋಗಂಗೆ ಆಗ್ತೈತಲ್ಲಪ್ಪ. ಬೇದಿ ಶುರುವಾತು ಅನ್ಸುತ್ತೆ. ಅಯ್ಯೋ, ಹೋಗೋ, ಇನ್ನ ನಿಂತ್ಕೊಂಡಿದ್ಯಲ್ಲ ಗಬ್ಬು ವಾಸನೆ ನಾತ, ಗಬ್ಬು ನಾತ. ಥೂ, ಹೋಗು ಜಲ್ದು. ಥೂ, ಅದು ಯಾಕೆ ತಿಂದಿದ್ನೋ ಏನ್ ಕತ್ತಿ? ಅಳಸ್ಲು ಬಳಸ್ಲು ಯಾಕ ತಿಂದೇವನೆ? ಆ ತಿಪ್ಪೆ ಜೊತೆಗೆ ಸೇರ್ಕೊಂಡು ಎಲ್ಲ ಓಟ್ಲಾಕ್ ಪಾಟ್ಲಾಗ ಬೋಂಡ ಗೀಂಡ ಎಲ್ಲನ ಅಳಸಿರವ ದೇವಾಗ ಕೊಡ್ತಾರಲ್ಲ, ತಿಂದಿರ್ತಾನೆ. ಅದಕ್ಕೆ ಹಿಂಗಾಗೈತಿ. ಆ ತಿಪ್ಪೆ ಜೊತೆಗೆ ಸೇರ್ಕಂತ ನೋಡು. ಆ ತಿಪ್ಪೆನು ತಿಂತಾನೆ, ಇವನು ಜೊತೆಗೆ ತಿಂದು ಹಿಂಗ್ ಮಾಡ್ಕೊಂಡೇನೆ, ಹೊಟ್ಟೆ ಕೆಡಿಸ್ಕೊಂಡೇನೆ ಸಿದ್ಧ. ಗೊದ್ದ. ಥೂ. ಏಯ್ ಪದು, ಎಲ್ಗೋದ್ಲೆ ನಿಮ್ಮ ಅಮ್ಮಯ್ಯ? ಯಾರು ಕಾಣಿಸ್ತಾ ಇಲ್ಲ ಮನೆಗೆ. ಎಲ್ಗೋತ ಗೊತ್ತಿಲ್ಲ ಅಜ್ಜಿ, ವಾಸನೆ ನನಗೆ ಮಾತಾಡಕ್ ಆಗಲ್ಲ. ಹೋಗು ನೀನು ಅಸಕ್ಕೆ. ಏನ್ ಹೇಳ್ತಾ ಇದ್ದೆ ಏನೋ ಒಂದು ಗೊತ್ತಾಗ್ತಿಲ್ಲ. ಅಯ್ಯ ಪದ್ದು ಅತ್ತೆ, ನಡಿ ವಾರಕ್ ಹೋಗೋಣ ನಾವನು. ತೂ, ಇಲ್ಲಿಂದ ನಾ ಉಸಿನ ವಾಸನೆ ಹೋಗಿಲ್ಲ. ಗಬ್ಬು ನಾತ ಬಡಿತೈತೆ. ನಡಿ ವಾರಕ್ ಹೋಗೋಣ. ಸರಿ ಬಾ, ಜಲ್ದಿ ಹೋಗೋಣ. ಪದ್ದು ಅತ್ತೆ, ಇಲ್ಲೇನು ವಾಸನೆ ಇಲ್ಲ, ಕೈ ಬಿಡು. ಅಯ್ಯೋ, ನಮ್ಮ ಅಪ್ಪ ಅಂತೂ ಯಾಕಪ್ಪ ಇವತ್ತು? ಥೂ ಯಪ್ಪ, ತಿರ್ಗ ಬಂತು ತಾತ. ಪದ್ಧತಿ ಬಾನ ಓಡೋಗನ ಅತ್ಲಾಗೆ. ತಿರ್ಗ ಉಸ್ಬಿಟ್ರೆ ಗಬ್ಬು ವಾಸನೆ ತಡ್ಕಮಕ್ಕಾಗಲ್ಲ. ಯಪ್ಪ, ಯಾಕಪ್ಪ ಹಿಂಗೆ? ಏನಾಗೈತಿ ನಿನಗೆ? ಯಾಕೆ ಹಿಂಗ ಗಬ್ಬು ಉಸ್ಬಿಡ್ತಾ ಇದ್ಯಾ? ಯಾಕೆ ಹೇಳನಮ್ಮ, ನಿಮ್ಮ ಅಮ್ಮಯ್ಯ ನಿಮ್ಮ ಚಿಕ್ಕಮ್ಮ ಇಬ್ಬರು ಸೇರ್ಕೊಂಡು ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ ಅಂತನ ತಿನ್ನಿಸ್ಬಿಟ್ರು. ಅದಕ್ಕೆ ನನಗಿಂಥ ಪರಿಸ್ಥಿತಿ ಅಮ್ಮ. ಬೇದಿ ಬೇರೆ ಆಗ್ತೈತೆ, ಹೊಟ್ಟೆ ನೋಯ್ತೈತೆ. ಬಾರೆ ತಿರ್ಗಾ ಬಿಡ್ತು ಅಪ್ಪಯ್ಯ. ಗಬ್ಬು ವಾಸನೆ ತಡ್ಕಮಕ್ಕಾಗಲ್ಲ. ಬಾರೆ ಕಾವೇರಿ, ಜಲ್ದಿ ಹೋಗೋಣ. ಬಾ. ಅಮ್ಮ, ಅಯ್ಯೋ, ಇದೇನಪ್ಪ ಇದು ಹಿಂಗಾಗೋಯ್ತು? ಈ ಕಾಳಿಗೆ ಏನು ತಗೊಂಡಿಕ್ಲಿ? ಅಮ್ಮ, ಇಲ್ಲೇ ಮನೆ ಕಂಬ್ತೀನಿ ಕಟ್ಟೆ ಮೇಲೇನೆ. ಅಮ್ಮ, ಎಲ್ಲೆಲ್ಲೆಲ್ಲೆ ನಮ್ಮ ಸಾಹುಕಾರಿಗೆ ಏನಿವತ್ತು? ಅಲ್ಲ, ಮನೆವರೆಗೆ ಕಟ್ಟೆ ಮೇಲೆ ಮನಿಕೊಂಡವ್ರೆ. ನಾನು ಎಂದೆಂದು ಹಿಂಗೆ ಮನಿಕೊಂಡಿದ್ದ ನೋಡೇ ಇರಲಿಲ್ಲ ಇದುವರೆಗೂ. ಇವತ್ತೇನು ಏನಾಗೈತಿ ನಮ್ಮ ಸಾಹುಕಾರಿಗೆ? ಹೋಗಿ ನೋಡೋಣ ಇರು. ಸಾಹುಕಾರ್ರೇ, ಅಯ್ಯಯ್ಯಪ್ಪ, ಇದೇನಿದು? ಸಾಹುಕಾರ್ರೆ ಅಂದರೆ ಮಾತಾಡೋದು ಬಿಟ್ಟು, ಅಲ್ಲ ಬಾಯಾಗ ಮಾತಾಡೋದು ಬಿಟ್ಟು ಇನ್ನೆಲ್ಲ ಬೇರೆ ಕಡೆ ಮಾತಾಡ್ತಾ ಇದ್ದಾರಲ್ಲಪ್ಪ ನಮ್ಮ ಸಾಹುಕಾರರು. ಇದೇನಿದು? ಗಬ್ಬು ವಾಸನೆ ಬೇರೆ. ಥೂ, ಚಿಚಿ. ಏನಾಯ್ತಪ್ಪ ನಮ್ಮ ಸಾಹುಕಾರರಿಗೆ? ಅದೇನು ತಿಂದ್ರಪ್ಪ ಹಿಂಗೆ ಕೆಟ್ಟು ಊಸ್ಬಿಡ್ತಾ ಇದ್ದಾರೆ ಅಮ್ಮ? ಥೂ, ಏನೋ ತಿಂದು ಹಿಂಗೆ ಹೊಟ್ಟೆ ಕೆಡಿಸ್ಕೊಂಡವ್ರೆ ಅನ್ಸುತ್ತೆ ನಮ್ಮ ಸಾಹುಕಾರರು. ಸಾವುಕಾರ್ರೆ, ಏನಿದು ನಿಮ್ಮ ಅವಸ್ಥೆ? ಇದ್ಯಾಕೆ ಹಿಂಗೆ ಮನಿಕೊಂಡಿದ್ದೀರಾ ಇಲ್ಲಿ? ಅದು ಅಲ್ದೇನೆ ಡರ್ರೋ ಬರ್ರೋ ಅಂತ ಬೇರೆ ಬಾಂಬ್ ಬೇರೆ ಆಗ್ತಾ ಇದ್ದೀರಾ. ಥೂ, ಯಪ್ಪ, ನಿಂತ್ಕಮಕ್ಕಾಗ್ತಿಲ್ಲ ನನ್ನ ಕೈಯಾಗೆ. ಏನಾಯ್ತು ಸಾವುಕಾರ್ರೆ ನಿಮಗೆ? ಏನಾಯ್ತು ಹೇಳ್ರಿ. ಅಮ್ಮ,
ಏನು ಅಂತ ಹೇಳಲ್ಲ ತಿಪ್ಪೆ. ಇಬ್ರು ಹೆಂಡ್ರನ್ನ ಕಟ್ಕೊಂಡು ನನಗಿಂಥ ಪರಿಸ್ಥಿತಿ ಬಂತು ನೋಡು ಅಮ್ಮ. ಅಯ್ಯೋ. ಅಲ್ಲ ಸಾವುಕಾರ, ಇಬ್ರು ಹೆಂಡ್ತಿನ ಮದುವೆ ಆಗೋದಕ್ಕೂ ನಿಮಗೆ ಇಂಥ ಪರಿಸ್ಥಿತಿ ಬರೋದಕ್ಕೂ ಏನು ಕಾರಣ? ಹಾಂ, ಅಯ್ಯೋ ಆಮೇಲೆ ಹೇಳ್ತೀನಿ, ಸುಮ್ಮನೆ ಇರಪ್ಪ. ಮೊದಲು ನಾನು ನೀರು ಕಡೆಗೆ ಹೋಗ್ಬೇಕು ಅಮ್ಮ. ಅಯ್ಯೋ. ಅಲ್ಲ, ಇಬ್ರು ಹೆಂಡ್ತಿನ ಮದುವೆ ಆದರೆ ಹಿಂಗಾಗುತ್ತಾ? ಅಲ್ಲ, ಇಷ್ಟು ದಿನ ಯಾವತ್ತೂ ಹಿಂಗಾಗಿರ್ಲಿಲ್ಲ. ಏನಾಯ್ತು ನಮ್ಮ ಸಾವುಕಾರರಿಗೆ? ಇದಕ್ಕಿದ್ದಂಗೆ ಈ ಥರ ಮಾತಾಡ್ತಾ ಇದ್ರಲ್ಲ. ಇಬ್ರು ಹೆಂಡ್ತಿನ ಮದುವೆ ಆಗೋದಕ್ಕೂ ಪುಣ್ಯ ಮಾಡಿರಬೇಕು, ನೀನು ಕಟ್ಕೊಂಡು ನೋಡು ಗೊತ್ತಾಗುತ್ತೆ, ಅದ್ರ ಸುಖನೇ ಬೇರೆ ಅಂತ ಹೇಳ್ತಿದ್ರು. ಹಾಂ, ಈಗ ನೋಡಿರಿ ಇಂಥ ಪರಿಸ್ಥಿತಿ ಬಂದೈತಾ ಇಬ್ರು ಹೆಂಡ್ತಿರಿಂದನ? ಅಯ್ಯಯ್ಯಪ್ಪ ಬ್ಯಾಡಪ್ಪ, ನನಗಂತೂ ಇನ್ನೊಬ್ಳು ಕಟ್ಕೊಂಡಿರೋ ಒಬ್ಬಳನ್ನೇ ನನಗೆ ಒಬ್ಬಳ ಹತ್ರನೇ ಅಯ್ಯೋ ಅಂಬಕ್ಕಾಗ್ತಾ ಇಲ್ಲ. ಇನ್ನಿಬ್ರಿಬ್ರಾದರೆ ಗೋವಿಂದ ಗೋವಿಂದ, ನಮ್ಮ ಸಾವುಕಾರ ಥರ ನನಗೂ ಪರಿಸ್ಥಿತಿ ಬಂದುಬಿಡುತ್ತೆ. ಬೇಡಪ್ಪ, ಇಂಥ ಪರಿಸ್ಥಿತಿ ಯಾವನಿಗೂ ಬೇಡ. ಏ ತಿಪ್ಪೆ, ಎಲ್ಲಿ ಹೋಗಿ ಏನ್ ತಿಂದ್ರು? ಅಲ್ಲ, ನೀನು ತಿಂದು ಹೊಟ್ಟೆ ಕೆಡಿಸ್ಕೊಂಬೋದು ಅಲ್ದೇನೆ ನಮ್ ಸಿದ್ದುಗುನು ತಿನ್ಸಿ ಹಣ ಮುಳನ ಡರೋ ಬರೋ ಊಸ್ ಬಿಡಂಗ್ ಮಾಡಿದ್ಯೇನು ಮನೆ ತುಂಬಾನ? ನೀನ್ ಚೆನ್ನಾಗಿ ಇದೆಯಲ್ಲ, ನಿನ್ಗೇನು ಆಗಿಲ್ಲ. ನೀನೇನು ಕಲ್ಲಿದ್ದಂಗಿದೆ, ಯಾಕೆ ತಿಂದ್ರು ಕರ್ಗಿಸ್ಕೊಂತೀಯ ಅನ್ಸುತ್ತೆ. ನಮ್ ಸಿದ್ದಂಗಲ್ಲ, ಅವ್ನಿಗೊಂದಿಟ್ಟು ವಯಸ್ಸು ಆನೆ ಆಗೈತಿ, ಅವ್ನಿಗೆ ಕರ್ಗಿಸ್ಕೊಂಬಕ್ಕಾಗಲ್ಲ. ಅಯ್ಯೋ ತಿಮ್ಮಜ್ಜಿ, ನಾನೇನು ತಿನ್ಸಿದ್ದೀನಿ? ಅಯ್ಯೋ ನಿಂದೊಳ್ಳೆ ಕತೆ. ಅಲ್ಲ, ಸಾವುಕಾರರು ಮಾಡ್ಕೊಂಡಿರೋ ಕೆಲಸಕ್ಕೆ ನನ್ನ ಯಾಕೆ ಬೈತಾ ಇದೀಯಾ? ನಾನು ಏನು ಎಲ್ಗೂ ಕರ್ಕೊಂಡೋಗಿ ಯಾತು ತಿನ್ಸಿಲ್ಲ ನಿನ್ನ ಮಗೋಗೇನು. ನಾನು ಬೈಯೋದು ನೋಡು ಇವಜ್ಜಿ. ಏನು ವಾಸನೆ ಸೆಣಕೈತೆ ಕುಡಿ ಅಂತ ಹೇಳ್ತೀಯ? ಸಿ 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 ಥೂ, ಹಾಳಾದವನಿ, ನಿಟ್ ಕೆಟ್ಟವನಿ. ವಾಸನೆ ಸೆಣಕೈತಿತ್ತೆ ವಾಸನೆ. ಒಂದು ಯಾತ್ರಕನ ಕವರ್ನಕ್ಕೆ ತುಂಬಿಸ್ಕೊಂಡು ಹೋಗೋನ್ ಬಿಡ್ತಾನಲ್ಲ ಟರ್ರಮಗೆ, ಅವಾಗ ಕವರ್ನಕ್ಕೆ ಇಡ್ಕೊಂಡ್ಬಿಡು, ಹಿಂದಕ್ಕೆ ಇಕ್ಬಿಡು, ಕವರ್ನಾಗ ತುಂಬಿಸ್ಕೊಂಡು ಹೋಗಿ ಕುಡಿ ಮನೆಯಾಗಿ. ಸೆಣಕೈತಂತೆ, ಸೆಣಕೈತಿ. ಥೂ, ಇದ್ಯಾವ್ದಲ್ಲ ಇವಜ್ಜಿ, ಥೂ. ಕವರ್ನಾಗ ಇಟ್ಕೊಂಡು ಹೋಗ್ಬೇಕಂತೆ, ನೀನು ಇಟ್ಕೊಂಡು ಕುಡಿ, ನನಗೇನು ಹೇಳ್ತೀಯ? ನೀನ್ ಅಂತಾನೆ ಬಿಡು, ನೀನ್ ಅದ್ನು ಬಿಡಲ್ಲ, ಅದ್ನು ಇಟ್ಕೊಂಡು ಹೋಗಿ ಕುಡಿಕೆ ಸೆಣಕೈತಿ ಅಂತಾನ. ನಮ್ಗಿಂತವೆಲ್ಲ ಸರ್ ಬರಲ್ಲಪ್ಪ. ಮೊದ್ಲು ಅವ್ನಿಗೆ ಏನಾಗೈತಿ ಅಂತಾನ ನೋಡೋಗು. ಅಲ್ಲ, ಬೇದಿ ಆಗಿ ಎಲ್ಲ ತಟ್ಟಾಡ್ಕೊಂಡು ಎಲ್ಲ ಬಿದ್ದಿದ್ದನು ಹೋಗು. ಯಾವಾಗ್ಲೂ ಜೊತೆಗಿರ್ತೀಯ, ಇವಾಗ್ಲೂ ಜೊತೆಗಿರ್ಬೇಕು, ಅವನ ಜೊತೆಗೆ ಹೋಗು. ಅಯ್ಯೋ, ಈ ವಜ್ಜಿಗೆ ಹೆಂಗೆ ಹೇಳೋದಪ್ಪ? ಸುಮ್ಮನೆ ಇಲ್ಲಿಂದ ಕಳ್ಸ್ಕೊಂಬದೇ ಒಳ್ಳೇದು ಅನ್ಸುತ್ತೆ. ಇಲ್ಲಿದ್ರೆ ಈ ವಜ್ಜಿತಾಗ ಯಾರು ಮಾತು ಕೇಳ್ತಾರೆ, ಯಾರು ಬೈಸ್ಕೊಂತಾರೆ, ಬಾಯಿಗೆ ಬಂದಂಗೆ ಉಗಿತೈತಿ. ನಾವು ಹೇಳೋದು ಏನು ಕೇಳಿಸ್ಕೊಂಬಲ್ಲ, ಬರೇ ಬೈಯೋದೇ ಆತು ಈ ವಜ್ಜಿದು. ಹೋಗತ್ತ ಸಾವುಕಾರ್ರೆ, ಎಲ್ಲಿಗೋದ್ರಿ? ಬಂದೇ ಇರ್ರಿ, ನಾನು ನಿಮ್ಮ ಜೊತೆಗೆ. ಎಲ್ಲಿ ಕರ್ಕೊಂಡೋಗ? ಯಾಕೆ ತಿನ್ಸಿದ್ನು, ಏನು ಕತ್ಯ? ಅಯ್ಯಪ್ಪ, ಅಯ್ಯೋ ಈಗಿನ ಕೂಕೊಂಡು ಎದ್ದೆ, ತಿರ್ಗಾಲೆ ಹೋಗಂಗಾಗ್ತೈತಲ್ಲಪ್ಪ. ಅಯ್ಯೋ ಅಮ್ಮ, ಇಲ್ಲೇ ಕೂಕಂತೀನಿ, ಸೇನೆ ದೂರ ಹೋಗೋಕ್ಕಾಗಲ್ಲ ನನ್ನ ಕೈಯಾಗೆ. ಹೆಂಗೂ ಇಲ್ಲಿ ಯಾರೂ ಇಲ್ಲ, ಇಲ್ಲೇ ರಸ್ತೆ ಮಗ್ಲ ಕೂಕಂತೀನಿ ಅಮ್ಮ. ಚಿ ಸಾವುಕಾರ್ರೆ, ಇದೇನಿದು ಸಣ್ಣ ಮಕ್ಳು ಕುಕ್ಕಣಂಗೆ ರಸ್ತೆ ಮಗಲಿಗೆ ಕುಕ್ಕಂಬಿಟ್ಟಿದಿರಲ್ಲ ಎರಡಕ್ಕೆ? ಒಂದಿಟ್ಟು ದೂರನಾದ್ರೂ ಹೋಗಕ್ಕಾಗ್ತಿರ್ಲಿಲ್ವಾ? ಅಯ್ಯೋ ಸುಮ್ಮನಿರ್ಲ ತಿಪ್ಪೆ, ದೂರ ಹೋಗಷ್ಟರಲ್ಲಿ ಆಮೇಲೆ ಪ್ಯಾಂಟ್ನಾಗೆ ಓದ್ಗಿದ್ದಾತು ಅಂತ ಇಲ್ಲೇ ಕುಕ್ಕೊಂಡಿದ್ದೀನಿ. ಯಪ್ಪ, ಅಯ್ಯೋ ಅಮ್ಮ. ಅಲ್ಲ ಸಾವುಕಾರ್ರೆ, ಇಷ್ಟೊಂದು ಬೇದಿ ಆಗಂತದ್ದ ಏನು ತಿಂದ್ರಿ? ಅದೇನೋ ಇಬ್ರು ಏನ್ತಿರು ಹಿಂಗೆ ಮಾಡಿದ್ರು ಅಂದ್ರಲ್ಲ, ಅವ್ರೇನು ಮಾಡಿದ್ರು? ಅಮ್ಮವ್ರು ಏನು ಮಾಡಿದ್ರು? ದೇವಕ್ಕರ್ ಏನು ಮಾಡಿದ್ರು? ಅವರಿಂದ ನಿಮ್ಗೆ ಈ ಥರ ಪರಿಸ್ಥಿತಿನ ಏನು ಮಾಡಿದ್ರು ಅಂತದ್ದು ಹೇಳ್ರಿ ಈಗಲಾದ್ರೂ. ಅಯ್ಯೋ ಇರ್ಲ, ಮುಗಿಸ್ಕೊಂಬತ್ತೀನಿ ಒಂದು ಕ್ಷಣ ಹೊತ್ತು ಅಮ್ಮ. ಅಯ್ಯೋ ಸಾವುಕಾರ್ರೆ, ನಿಮ್ಮ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ನನ್ನ ಕೈಯಾಗಂತೂ. ಅಯ್ಯೋ, ಊರಿಗೆ ದೊಡ್ಡ ಸಾವುಕಾರರಾಗಿ ನಿಮಗೆ ನೋಡು ಎಂಥ ಪರಿಸ್ಥಿತಿ ಇವತ್ತು. ಬೇದಿ ಅಂತನ ಇಲ್ಲೇ ರಸ್ತೆ ಮಗ್ಲಾಗೆ ಕುಕ್ಕಮ್ಮ ಪರಿಸ್ಥಿತಿ ಬಂತು. ಅಯ್ಯೋ ಬೋಳಿ ಮಗನೇ ತಿಪ್ಪೆ, ನನ್ನ ಸಂಕಟ ನನಗಾದ್ರೆ ನೀನು ಅಲ್ಕಿಸ್ಕೊಂಡು ನಗ್ತಾ ಇದೆಯಲ್ಲ, ಮುಚ್ಕೊಂಡು ನಿಂತ್ಕೊಳ್ಳಲ್ಲ ಒಂದು ಕ್ಷಣ ಹೊತ್ತು. ಅಗ್ದೆ ಇನ್ನೇನು ಮಾಡಲಿ ಸಾವುಕಾರ್ರೆ, ಸಾಕು ಎದ್ದು ಬರ್ರಿ, ಎಷ್ಟೊತ್ತು ಕುಕ್ಕಂತೀರ ಅಲ್ಲಿ. ಸಾವುಕಾರ್ರೆ, ಈಗಲಾದ್ರೂ ಹೇಳ್ರಿ, ಏನಾಯ್ತು? ಯಾಕಿಂತ ಪರಿಸ್ಥಿತಿ ನಿಮಗೆ? ಏನು ಮಾಡೋದಲ್ಲ ತಿಪ್ಪೆ, ಎದ್ದಾಗ ಆ ದೇವಿರ ಮನೆಗೆ ಹೋದೆ. ಅವಳು ನನಗೆ ಇಷ್ಟ ಅಂತ ಅವರೆಕಾಳು ಉಪ್ಪಿಟ್ಟು ಮಾಡಿದ್ಲ, ಒಂದು ತಟ್ಟೆ ತಂದುಕೊಟ್ಲು. ಬೇಡ ಅಂದರೂ ಕೇಳಲಿಲ್ಲ, ತಿನ್ನು ಪರವಾಗಿಲ್ಲ, ನಿನಗಿಷ್ಟ ಅಲ್ವೇ ಅಂತಂದ್ಲು. ನಾನು ಅತ್ಲಾಗೆ ಚೆನ್ನಾಗಿತ್ತು, ತಿಂದು ಒಟ್ಟು ತುಂಬ್ತಾ ಗಂಟ್ಲಿಗತ್ತ ಬಂತು. ಹೋದ್ರೆ ಪರವಾಗಿಲ್ಲ ಅಂತೇಳಿ ಒಂದಿಟ್ಟು ನೀರು ಕುಡಿದು ನಮ್ಮಂತಕ್ಕೆ ಬಂದರೆ ಈ ಕಾಳಿನೂ ಅವರೆಕಾಳು ಉಪ್ಪಿಟ್ಟು ಮಾಡ್ಬೇಕಾ? ಬರೀ ಉಪ್ಪಿಟ್ಟು ಮಾತ್ರ ಮಾಡಿಲ್ಲ, ಕೇಸರಿ ಬಾತನು ಮಾಡಿಸಿದಾಳೆ ನಿನ್ನ ಹೆಂಡ್ತಿತಾಗೆ, ಗುಲಾಬಿ ತಾಗೆ. ಏನು ತಿನ್ನು ಅಂತ ಬಲವಂತ ಮಾಡಿ ತಿನ್ನಿಸ್ಬಿಟ್ಲಲ್ಲಪ್ಪ. ನನಗೇನು ಮಾಡ್ತೀವಿ ಹೇಳು? ಬೇಡ ಅಂತ ಹೇಳಂಗೂ ಇಲ್ಲ, ಬಿಡಂಗೂ ಇಲ್ಲ ಅನ್ನೋ ಪರಿಸ್ಥಿತಿ. ಬಲವಂತದಿಂದ ತಿನ್ನಿಸ್ಬಿಟ್ಲು, ತಿಂದೆ. ಅದನ್ನು ತಿಂದಿದ್ದಕ್ಕೆ ಈಗ ನೋಡು ಹಿಂಗೆ ಮೇಲೂ ಕೆಳಗೂ ಕಿತ್ಕೊಂಡು ಡರೋ ಬರೋ ಅಂತ ಊಸ್ಬಿಡೋ ಪರಿಸ್ಥಿತಿ ಬಂದುಬಿಟ್ಟಿದೆ ನನಗೆ ಅಮ್ಮ. ಅಯ್ಯೋ ನಡಿಲ್ಲ ತಿಪ್ಪೆ, ಹೊಲ್ದ ಕಡಿಕನ ಹೋಗೋಣ, ಅಲ್ಲಾದರೆ ಬೈಗಾಗತ್ತಕ ಅಲ್ಲೇ ಇದ್ದು ಬರೋಣ. ನಡಿ, ಮಂತಕ್ಕೆ ಹೋಗೋದು ಬೇಡ. ನಮ್ಮಮ್ಮ ಇತ್ತು ಒಂದು ಕಾಟ, ಅಲ್ಲಿ ಮಂತಕ್ಕೆ ಹೋದ್ರೆ
ಓ ಹಿಂಗೋ ಪರಿಸ್ಥಿತಿ. ಅಲ್ಲ ಇಬ್ರಿಗೂ ನಿಮ್ಗೆ ಅವರೆಕಾಳು ಉಪ್ಪಿಟ್ಟು ಇಷ್ಟ ಅಂತನಾ ನೀವು ಯಾಕೆ ಹೇಳಕ್ ಹೋಗಿದ್ರಿ? ಏನೋ ಯಾವಾಗಲೂ ಒಂದ್ಸಲ ಕೇಳಿದ್ಲು, ಕಾಳಿನೂ ಕೇಳಿದ್ಲು, ಅವಾಗ ಹೇಳಿದ್ದೆ. ಅವಾಗ ಯಾವಾಗಲ ನಾವು ಹೊಸ್ದಾಗಿ ಮದುವೆ ಆದಾಗ, ದೇವಿನ ಹೊಸ್ದಾಗಿ ಮದುವೆ ಆದಾಗ ಅವಳಿಗೂ ಹೇಳಿದ್ದೆ ಅವರೆಕಾಳು ಉಪ್ಪಿಟ್ಟು ಅಂದರೆ ನನಗಿಷ್ಟ ಅಂತಾನ. ಅದನ್ನೇ ನೆನಪಿಕೊಂಡು ಇಬ್ಬರು ಒಂದೇ ದಿವಸ ಮಾಡ್ಯವ್ರಲ್ಲ. ಹಾಂ, ಅಯ್ಯೋ ಇಂಥ ಪರಿಸ್ಥಿತಿ ಯಾರಿಗೂ ಬೇಡಪ್ಪ. ಬಾ ಅಯ್ಯಮ್ಮ, ಹೊಟ್ಟೆ ನೋಯ್ತೈತಿ, ನಾನು ಹೋಗ್ಬೇಕು ನೀರು ಕಡೆಗೆ ತಿರ್ಗಾನ. ಬಾ ಹೊಲ್ದ ಕಡೆಗೆ ಹೋಗೋಣ, ಇಲ್ಲೆಲ್ಲೂ ಬೇಡ. ಹಾಂ ಸರಿ ನಡೀರಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.